ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ಈ ವಿಡಿಯೋ ಕ್ಲಿಕ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಕಷ್ಟಗಳೆಲ್ಲ ಇಂದಿಗೆ ಮುಕ್ತಾಯ. ಸಾಕ್ಷಾತ್ ದೈವಿಕ ಸಂಕೇತವಿದು. ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಒಂದು ಕ್ಷಣ, ಕೇವಲ ಒಂದೇ ಒಂದು ಕ್ಷಣ ಎಲ್ಲವನ್ನೂ ಬದಿಗಿಟ್ಟು ಈ ಕಡೆ ಗಮನ ಕೊಡಿ. ನೀವು ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದು ಆಕಸ್ಮಿಕ ಎಂದು ಭಾವಿಸಿದ್ದೀರಾ? ಅಥವಾ ಯೂಟ್ಯೂಬ್ ಸ್ಕ್ರೋಲ್ ಮಾಡುವಾಗ ಬೆರಳು ತಾಗಿ ಓಪನ್ ಆಯ್ತು ಅನ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ಎಲೆಯೊಂದು ಅಲುಗಾಡಬೇಕಾದರೂ ಆ ಭಗವಂತನ ಸಂಕಲ್ಪ ಬೇಕು. ಅಂತಹುದರಲ್ಲಿ ಕೋಟಿ ಕೋಟಿ ವಿಡಿಯೋಗಳ ಸಾಗರದಲ್ಲಿ ನಿಖರವಾಗಿ ಈ ಕ್ಷಣದಲ್ಲಿ ಈ ವಿಡಿಯೋ ನಿಮ್ಮ ಕಣ್ಮುಂದೆ ಬಂದಿದೆ ಮತ್ತು ನೀವು ಇದನ್ನು ನೋಡ್ತಿದ್ದೀರಿ ಎಂದರೆ ಇದರ ಹಿಂದೆ ಒಂದು ದೊಡ್ಡ ದೈವಿಕ ಲೆಕ್ಕಾಚಾರವಿದೆ. ಇದು ಸಾಮಾನ್ಯ ವಿಡಿಯೋ ಅಲ್ಲ. ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ, ನಿಮ್ಮ ಹಿರಿಯರ ಆಶೀರ್ವಾದ ಮತ್ತು ಆ ಭಗವಂತನ ಇಚ್ಛೆ ಒಗ್ಗೂಡಿ ನಿಮ್ಮ ಮುಂದೆ ಬಂದಿರುವ ಸಾಕ್ಷಾತ್ ದೈವಿಕ ಕರೆ. ಹೌದು ಸ್ನೇಹಿತರೆ, ಇವತ್ತು ಈ ಕ್ಷಣ ನಿಮ್ಮ ಹಣೆಬರಹ ಬದಲಾಗುವ ಸಮಯ, ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಯಾರೆಲ್ಲ ಇದನ್ನು ನಿರ್ಲಕ್ಷಿಸಿ ಸ್ಕಿಪ್ ಮಾಡ್ತಾರೋ ಅವರು ತಮ್ಮ ಕೈಗೆ ಬಂದ ಅದೃಷ್ಟಲಕ್ಷ್ಮಿಯಲ್ಲೂ ತಾವೇ ಹೊರಗೆ ದಬ್ಬಿದಂತೆ. ಆದ್ದರಿಂದ ಎಚ್ಚರಿಕೆ. ಮುಂದಿನ ಕೆಲವೇ ನಿಮಿಷಗಳು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ನಿಮಿಷಗಳಾಗಲಿವೆ. ನಿಮ್ಮ ಜೀವನದಲ್ಲಿ ನಡೆದಿರುವ ಎಷ್ಟೋ ಸೋಲುಗಳಿಗೆ, ಎಷ್ಟೋ ಕಣ್ಣೀರಿಗೆ ಇವತ್ತು ಉತ್ತರ ಸಿಗಲಿದೆ. ಸ್ನೇಹಿತರೆ, ನಾವು ಈ ವಿಡಿಯೋದ ಮುಖ್ಯ ಭಾಗಕ್ಕೆ ಹೋಗುವ ಮುನ್ನ ಆ ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ನಂಬಿದವರ ಪಾಲಿಗಿನ ಕಲ್ಪವೃಕ್ಷ ಆ ದೇವರು. ನೀವೀಗ ಎಲ್ಲೇ ಇರಲಿ, ಎಷ್ಟೇ ಕೆಲಸದಲ್ಲಿರಲಿ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಈ ವಿಡಿಯೋ ನೋಡ್ತಿರುವಾಗಲೇ ಒಂದು ಸಂಕಲ್ಪ ಮಾಡಿ. ನಿಮ್ಮ ಇಷ್ಟ ದೈವವನ್ನು ಸ್ಮರಿಸಿಕೊಳ್ಳಿ. ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮನದಾಳದ ಪ್ರಾರ್ಥನೆಯನ್ನು ಬರೆಯಿರಿ. ಕೇವಲ ಬರೆಯುವುದಲ್ಲ, ಅದು ಭಗವಂತನಿಗೆ ಸಲ್ಲಿಸುವ ಅರ್ಜಿಯಂತೆ ಇರಲಿ. ಓಂ ನಮಃ ಶಿವಾಯ, ಜೈ ಶ್ರೀರಾಮ್, ಜೈ ಆಂಜನೇಯ ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಭಕ್ತಿಯಿಂದ ಟೈಪ್ ಮಾಡಿ. ಸ್ನೇಹಿತರೆ, ನೀವು ಮಾಡುವ ಆ ಒಂದು ಕಾಮೆಂಟ್ ಒಂದು ಬೀಜ ಬಿತ್ತಿದಂತೆ. ಅದು ಮುಂದೆ ಹೆಮ್ಮರವಾಗಿ ಬೆಳೆದು ನಿಮಗೆ ನೆರಳು ನೀಡುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ದೇವರ ನಾಮ ಬರೆಯುತ್ತಿದ್ದಂತೆ ಒಂದು ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಸುತ್ತಲೂ ಆವರಿಸಿಕೊಳ್ಳುತ್ತದೆ. ತಡ ಮಾಡಬೇಡಿ. ಶಕ್ತಿಯ ಪ್ರವಾಹವನ್ನು ಕಳೆದುಕೊಳ್ಳಬೇಡಿ. ಬ್ರಹ್ಮಾಂಡವು ನಿಮ್ಮ ಕರೆಗೆ ಓಗೊಡಲು ಕಾಯುತ್ತಿದೆ. ಈಗ ಒಂದು ಕಟು ಸತ್ಯವನ್ನು ಮಾತನಾಡೋಣ. ಎದೆ ಮುಟ್ಟಿಕೊಂಡು ಹೇಳಿ, ನೀವು ನಿಜವಾಗಲೂ ನೆಮ್ಮದಿಯಿಂದ ಇದ್ದೀರಾ? ರಾತ್ರಿ ಮಲಗುವಾಗ ನಾಳಿನ ಚಿಂತೆಯಿಲ್ಲದೆ ನಿದ್ದೆ ಬರ್ತಿದ್ಯಾ? ಇಲ್ಲ ಅಲ್ವಾ? ಎಷ್ಟೋ ಜನ ಇಂದಿಗೂ ಕತ್ತಲೆಯಲ್ಲಿ ತಡಕಾಡುತ್ತಿದ್ದಾರೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ, ಬೆವರು ಸುರಿಸಿದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ. ಬೆಳಗ್ಗೆ ಎದ್ದರೆ ಸಾಲು, ಸಾಲದವರ ಕಾಟ, ಮನೆಯಲ್ಲಿ ಕಿರಿಕಿರಿ, ಗಂಡ ಹೆಂಡತಿಯರ ನಡುವೆ ಜಗಳ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು. ಒಂದಾ ಎರಡಾ? ಸಮಸ್ಯೆಗಳು ಸುನಾಮಿಯಂತೆ ಒಂದರ ಮೇಲೊಂದು ಅಪ್ಪಳಿಸುತ್ತಿವೆ. ಹಣ ಬರುತ್ತದೆ, ಆದರೆ ಬಂದಷ್ಟೇ ವೇಗದಲ್ಲಿ ನೀರಿನಂತೆ ಹರಿದು ಹೋಗುತ್ತದೆ. ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಮಾಯವಾಗಿದೆ. ಅಷ್ಟೇ ಅಲ್ಲ, ನೀವು ಯಾರಿಗಾದರೂ ಒಳ್ಳೆಯದು ಮಾಡಲು ಹೋದರೆ ಅವರೇ ನಿಮಗೆ ಶತ್ರುಗಳಾಗುತ್ತಾರೆ. ಶತ್ರುಗಳ ಕಾಟ ಮಿತಿಮೀರಿದೆ. ಕಣ್ಣಿಗೆ ಕಾಣದ ದೃಷ್ಟಿದೋಷಗಳು ನಿಮ್ಮ ಏಳಿಗೆಯನ್ನು ತಡೆಯುತ್ತಿವೆ. ಏಕೆ ಹೀಗಾಗ್ತಿದೆ ಗೊತ್ತಾ? ಇದಕ್ಕೆಲ್ಲ ಕಾರಣ ನಿಮ್ಮ ಗ್ರಹಗಳು. ಹೌದು, ಗ್ರಹಗಳು ನಿಮ್ಮ ವಿರುದ್ಧ ಯುದ್ಧ ಸಾರಿಸುತ್ತಿರುವಾಗ ನೀವು ಎಷ್ಟೇ ಪ್ರಯತ್ನಪಟ್ಟರೂ ಫಲ ಸಿಗುವುದು ಕಷ್ಟ. ಜಾತಕದಲ್ಲಿ ದೋಷಗಳಿದ್ದರೆ ರಾಜನಾಗಬೇಕಾದವನು ಭಿಕ್ಷುಕನಾಗುತ್ತಾನೆ. ಆದರೆ ಸ್ನೇಹಿತರೆ, ಭಯಪಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಒಂದು ಚಿಕ್ಕ ದೀಪ ಸಾಕು ಅದನ್ನು ಓಡಿಸಲು. ನಿಮ್ಮ ಈ ಎಲ್ಲಾ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ದಾರಿದ್ರ್ಯಕ್ಕೆ ಒಂದೇ ಒಂದು ರಾಮಬಾಣವಿದೆ. ಅದೇ ನಿಮ್ಮ ಜಾತಕ. ಜಾತಕವಿಲ್ಲದೆ ಬದುಕುವುದು ಎಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಪ್ರಪಾತದ ಅಂಚಿನಲ್ಲಿ ನಡೆಯುವಂತೆ. ಯಾವ ಕ್ಷಣದಲ್ಲಿ ಏನಾಗುತ್ತದೋ ತಿಳಿಯುವುದಿಲ್ಲ. ಆದರೆ ಜಾತಕ ನಿಮ್ಮ ಕೈಯಲ್ಲಿದ್ದರೆ ಅದು ಟಾರ್ಚ್ ಲೈಟ್ ಇದ್ದ ಹಾಗೆ. ಮುಂದೆ ಹಳ್ಳವಿದೆಯೋ ಮುಳ್ಳಿದೆಯೋ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ. ಗ್ರಹಗಳ ಸುಳಿಯಿಂದ ಪಾರಾಗಿ ರಾಜಯೋಗವನ್ನು ಅನುಭವಿಸಬೇಕೆ? ನಿಮ್ಮ ಹಣಬರಹವನ್ನೇ ತಿದ್ದಿ ಬರೆಯಬೇಕೆ? ಹಾಗಾದ್ರೆ ಈ ಕೂಡಲೇ ನಮ್ಮ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ನಲ್ಲಿ ನೀಡಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆ ಲಿಂಕ್ ಸಾಮಾನ್ಯ ಲಿಂಕ್ ಅಲ್ಲ, ಅದು ನಿಮ್ಮ ಭವಿಷ್ಯದ ಬಂಗಾರದ ಬಾಗಿಲ ಕೀಲಿಕೈಯಿ. ನಿಮ್ಮ ಜಾತಕವನ್ನು ಪಡೆದುಕೊಳ್ಳುವುದು ಎಂದರೆ ನಿಮ್ಮ ಸೋಲಿಗೆ ಗುಡ್ ಬೈ ಹೇಳಿ ಗೆಲುವಿಗೆ ವೆಲ್ಕಮ್ ಹೇಳಿದಂತೆ.
ಸಾವಿರಾರು ರೂಪಾಯಿಗಳನ್ನು ನಾವು ಏನೇನಿಕ್ಕೋ ಖರ್ಚು ಮಾಡುತ್ತೇವೆ, ಆದರೆ ನಮ್ಮ ಜೀವನವನ್ನೇ ಬದಲಾಯಿಸುವ ಜಾತಕವನ್ನು ತಿಳಿಯಲು ಹಿಂದೇಟ ಹಾಕಬಾರದು. ಈಗಲೇ ಬುಕ್ ಮಾಡಿ ದೋಷಗಳಿಂದ ಮುಕ್ತಿ ಪಡೆಯಿರಿ. ಈಗ 2 ಚಿತ್ರಗಳು ಪರದೆಯ ಮೇಲೆ ಬರುತ್ತದೆ. ಒಂದು ಕಡೆ ಪ್ರಕಾಶಮಾನವಾದ ಓಂಕಾರ, ಇನ್ನೊಂದು ಕಡೆ ಸುಂದರವಾದ ಕಮಲದ ಹೂವು. ಆಯ್ಕೆ ಮಾಡಿಕೊಳ್ಳಿ. ಈಗ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೀರಿ. ದೀರ್ಘವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರುಬಿಡಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ನಿಮ್ಮ ಸ್ಕ್ರೀನ್ ಮೇಲೆ 2 ಮಹಾನ್ ದೈವಿಕ ಶಕ್ತಿಗಳು ಕಾಣುತ್ತಿವೆ. ಒಂದು, ಪ್ರಪಂಚವನ್ನೇ ಸೃಷ್ಟಿಸಿದ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಓಂಕಾರ. 2, ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ, ಸಕಲ ಐಶ್ವರ್ಯದ ಸಂಕೇತ, ಕೆಸರಿನಲ್ಲಿದ್ದರೂ ಪವಿತ್ರವಾಗಿರುವ ಕಮಲದ ಹೂವು. ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮನಸ್ಸಿನಾಳದಿಂದ ನಿಮ್ಮ ಅಂತರಾತ್ಮ, ಇಂಟ್ಯೂಷನ್ ಯಾವ ಚಿತ್ರವನ್ನು ಆರಿಸಲು ಹೇಳುತ್ತದೋ ಅದನ್ನು ಆರಿಸಿ. ಇದು ಕೇವಲ ಒಂದು ಆಯ್ಕೆಯಲ್ಲ, ಇದು ವಿಧಿಯ ಲಿಖಿತ. ನಿಮ್ಮ ಆಯ್ಕೆ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಒಂದು ಭಾಗ 1, ಓಂಕಾರವನ್ನು ಆಯ್ಕೆ ಮಾಡಿದವರಿಗೆ ಅಬ್ಬರದ ಭವಿಷ್ಯ ಮತ್ತು ಎಚ್ಚರಿಕೆ. ಯಾರೆಲ್ಲ ಆ ಪವಿತ್ರವಾದ ಓಂಕಾರವನ್ನು ಆಯ್ಕೆ ಮಾಡಿದ್ದೀರೋ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಏಕೆಂದರೆ ನೀವು ಸಾಮಾನ್ಯ ಮನುಷ್ಯರಲ್ಲ. ನಿಮ್ಮ ಆತ್ಮಕ್ಕೆ ಒಂದು ವಿಶೇಷವಾದ ಶಕ್ತಿಯಿದೆ. ಸಾಕ್ಷಾತ್ ಕೈಲಾಸವಾಸಿ ಪರಮಶಿವನ ಅನುಗ್ರಹ ನಿಮ್ಮ ಮೇಲಿದೆ. ಸ್ನೇಹಿತರೆ, ಓಂಕಾರವನ್ನು ಆರಿಸಿದ ಪುಣ್ಯಾತ್ಮರೇ, ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಈಗ ಫಲ ಕೊಡಲು ಎದ್ದು ನಿಂತಿದೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅಪಮಾನ, ಸೋಲುಗಳು ಇನ್ನು ಮುಂದೆ ಇತಿಹಾಸ. ನಿಮ್ಮ ಬೆನ್ನು ಹಿಂದೆ ಸಾಕ್ಷಾತ್ ರುದ್ರದೇವರು ಅಘೋರಿಯಂತೆ ರಕ್ಷಣೆ ನೀಡುತ್ತಿದ್ದಾನೆ. ನಿಮಗಿರುವ ಪವಾಡ ಸದೃಶ ಗುಡ್ ನ್ಯೂಸ್. ನಿಮ್ಮ ಸಮಯ ಬದಲಾಗಿದೆ. ಇಷ್ಟು ದಿನ ಯಾರೆಲ್ಲ ನಿಮ್ಮನ್ನು ನೋಡಿ ನಕ್ಕಿದ್ದರೋ, ಯಾರೆಲ್ಲ ಇವನಿಂದ ಏನೂ ಸಾಧ್ಯವಿಲ್ಲ ಎಂದು ಹೀಯಾಳಿದ್ದರೋ, ಅವರೆಲ್ಲ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಬಾಯಿ ಮೇಲೆ ಬೆರಳಿಡಬೇಕಾಗುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಹೆಸರನ್ನು ಕೇಳಿದರೆ ನಡುಗುವ ಕಾಲ ಸನ್ನಿಹಿತವಾಗಿದೆ. ನಿಮ್ಮ ಜಾತಕದಲ್ಲಿ ಒಂದು ಪ್ರಬಲವಾದ ರಾಜಯೋಗ ಸೃಷ್ಟಿಯಾಗುತ್ತಿದೆ. ಇದರ ಪ್ರಭಾವದಿಂದ ನೀವು ಮಣ್ಣನ್ನು ಮುಟ್ಟಿದರೂ ಅದು ಚಿನ್ನವಾಗಲಿದೆ. ನೀವು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೀರಾ? ಅದು ನಿಮಗೆ ಒಲಿಯಲಿದೆ. ರಾಜಕೀಯ ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನ ಬೇಕೇ? ಜನರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ಗೌರವಿಸಲಿದ್ದಾರೆ. ನಿಮ್ಮ ಮಾತು ಅಕ್ಷರಶಃ ವೇದವಾಕ್ಯವಾಗಲಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಮನೆಯಲ್ಲಿ ನಿಮ್ಮ ನಿರ್ಧಾರಕ್ಕೆ ಮನ್ನಣೆ ಸಿಗುತ್ತದೆ. ಆದರೆ ಒಂದು ನಿಮಿಷ, ಅತ್ಯಂತ ಜರೂರಾದ ಎಚ್ಚರಿಕೆ. ನಾಣ್ಯಕ್ಕೆ 2 ಮುಖ ಇರುವಂತೆ ಇಂತಹ ದೊಡ್ಡ ಯೋಗ ಬರುವಾಗ ದೃಷ್ಟಿದೋಷ ಮತ್ತು ಶತ್ರುಬಾಧೆ ಕೂಡ ಅಷ್ಟೇ ಬಲವಾಗಿರುತ್ತದೆ. ಬೆಳಕು ಹೆಚ್ಚಾದಂತೆ ನೆರಳು ಕೂಡ ಗಾಢವಾಗುತ್ತದೆ ಅಲ್ವಾ? ಹಾಗೆಯೇ ನಿಮ್ಮ ಏಳಿಗೆಯನ್ನು ತಡೆಯಲು, ನಿಮ್ಮ ಕುಟುಂಬದ ಶಾಂತಿಯನ್ನು ಹಾಳುವಾಡಲು ಕೆಲವು ದುಷ್ಟಗ್ರಹಗಳು ಹೊಂಚು ಹಾಕುತ್ತಿವೆ. ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಕೈಗೆ ಬಂದ ತುತ್ತು ಕೊನೆ ಗಳಿಗೆಯಲ್ಲಿ ಜಾರಿ ಹೋಗುವ ಸಾಧ್ಯತೆಯಿದೆ. ದಯವಿಟ್ಟು ರಿಸ್ಕ್ ತೆಗೆದುಕೊಳ್ಳಬೇಡಿ. ಈ ಯೋಗವನ್ನು ಹೇಗೆ ಉಳಿಸಿಕೊಳ್ಳಬೇಕು, ಯಾವ ದೇವರನ್ನು ಪೂಜಿಸಿದರೆ ಈ ರಾಜಯೋಗ ಶಾಶ್ವತವಾಗಿರುತ್ತದೆ, ಇದೆಲ್ಲವನ್ನು ತಿಳಿಯಲು ನಿಮ್ಮ ವೈಯಕ್ತಿಕ ಜಾತಕ ಪರೀಕ್ಷೆಳಿ ಅತ್ಯವಶ್ಯಕ. ತಡ ಮಾಡದೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಜಾತಕವನ್ನು ಪಡೆದುಕೊಳ್ಳಿ. ಅಲ್ಲಿ ನಿಮ್ಮ ಜೀವನದ ರಹಸ್ಯವಿದೆ. ಇಲ್ಲದಿದ್ದರೆ ಬಂದ ಅದೃಷ್ಟ ಗಾಳಿಯಲ್ಲಿ ಕರಗಿ ಹೋಗಬಹುದು. ಎಚ್ಚರ ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬಹುದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ,
ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ನಂತರ 2ನೇ ಆಯ್ಕೆ, ಯಾರೆಲ್ಲ ಆ ಸುಂದರವಾದ ಪವಿತ್ರವಾದ ಕಮಲದ ಹೂವನ್ನು ಆರಿಸಿದ್ದೀರೋ ಅಭಿನಂದನೆಗಳು. ನೀವು ಸಾಕ್ಷಾತ್ ಅಷ್ಟಲಕ್ಷ್ಮಿಯರ ಕೃಪೆಗೆ ಪಾತ್ರರಾಗಿದ್ದೀರಿ. ಸಿದ್ಧರಾಗಿ, ನಿಮ್ಮ ಮನೆಯ ಛಾವಣಿ ಸೀಳಿಕೊಂಡು ಹಣದ ಮಳೆ ಸುರಿಯುವ ಯೋಗ ಬಂದಿದೆ. ಕಮಲ ಎಂದರೆ ಕೇವಲ ಹೂವಲ್ಲ, ಅದು ಕೆಸರಿನಲ್ಲಿದ್ದರೂ ಮೇಲೆದ್ದು ನಿಲ್ಲುವ ಚೈತನ್ಯ. ಹಾಗೆಯೇ ನೀವು ಕೂಡ ಎಷ್ಟೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದರೂ, ಬಡತನದಲ್ಲಿದ್ದರೂ ಅದರಿಂದ ಮೇಲೆದ್ದು ರಾಜರಂತೆ ಮೆರೆಯುವ ಸಮಯ ಬಂದಿದೆ. ನಿಮಗಿರುವ ಪವಾಡ ಸದೃಶ ಗುಡ್ ನ್ಯೂಸ್. ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಅನುಭವಿಸಿದ ಆರ್ಥಿಕ ಸಂಕಷ್ಟ, ಸಾಲದ ಬಾಧೆ, ಅಪಮಾನ ಎಲ್ಲವೂ ಇಂದಿಗೆ ಸಮಾಧಿ. ನಿಮಗೆ ಬರಲಿರುವ ಸಂಪತ್ತು ಎಷ್ಟಿರುತ್ತದೆ ಎಂದರೆ ಅದನ್ನು ಎಣಿಸಲು ನಿಮಗೆ ಸಮಯ ಸಾಲದು. ನಿಮ್ಮ ಜಾತಕದಲ್ಲಿ ಕುಬೇರ ಯೋಗ ಮತ್ತು ಗಜಕೇಸರಿ ಯೋಗ ಒಟ್ಟಿಗೆ ಜಾಗೃತವಾಗಿದೆ. ನಿಂತ ಹೋದ ಮದುವೆ ಕಾರ್ಯಗಳು ವಿಜೃಂಭಣೆಯಿಂದ ನಡೆಯಲಿವೆ. ಅರ್ಧಕ್ಕೆ ನಿಂತ ಮನೆ ಕಟ್ಟುವ ಕೆಲಸ ಭರದಿಂದ ಸಾಗಲಿದೆ. ಸ್ವಂತ ಮನೆ ಕನಸು ನನಸಾಗಲಿದೆ. ಕೋರ್ಟ್ ಕೇಸು, ಜಮೀನು ವ್ಯಾಜಗಳಿದ್ದರೆ ತೀರ್ಪು ಚಮತ್ಕಾರದಂತೆ ನಿಮ್ಮ ಪರವಾಗಲಿದೆ. ವಿದೇಶಕ್ಕೆ ಹೋಗುವ ಕನಸಿದ್ದರೆ ಲಗೇಜ್ ಪ್ಯಾಕ್ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದ ಕೀರ್ತಿ ದಶದಿಕ್ಕುಗಳಿಗೂ ಹಬ್ಬಲಿದೆ. ಬರೀ ಹಣವಲ್ಲ, ನೆಮ್ಮದಿಯೂ ನಿಮ್ಮದಾಗಲಿದೆ. ಆದರೆ ಇಲ್ಲೊಂದು ದೊಡ್ಡ ಅಪಾಯವಿದೆ. ನನಿಯ ಏರಿಳಿತೆ, ಆತಂಕಕಾರಿ ಸ್ವರ. ಅತ್ಯಂತ ಜರೂರಾದ ಎಚ್ಚರಿಕೆ. ಲಕ್ಷ್ಮೀ ಚಂಚಲೆ. ಅವಳು ಒಲೆಯುವುದು ಸುಲಭ, ಆದರೆ ಅವಳನ್ನು ಒಂದೇ ಕಡೆ ಉಳಿಸಿಕೊಳ್ಳುವುದು ಕಷ್ಟ. ನಿಮ್ಮ ಜಾತಕದಲ್ಲಿ ಶುಕ್ರದಸೆ ಹೇಗಿದೆ ಎಂದು ತಿಳಿಯದಿದ್ದರೆ ಬಂದ ಹಣ ಬಂದ ಹಾಗೆ ಹೋಗುತ್ತದೆ. ಎಷ್ಟೋ ಜನ ಕೋಟ್ಯಾಧಿಪತಿಗಳಾದವರು ಮತ್ತೆ ರೋಡಿಗೆ ಬಂದ ಉದಾಹರಣೆಗಳಿವೆ. ಇದಕ್ಕೆ ಕಾರಣ ಜಾತಕದಲ್ಲಿನ ದೋಷಗಳು. ಹಣ ಬರುವ ದಾರಿಯಿದೆ, ಆದರೆ ಅದು ಸೋರಿ ಹೋಗುವ ತೂತುಗಳಿವೆಯೇ ಎಂದು ನೋಡಿಕೊಳ್ಳಬೇಕಲ್ಲವೇ? ಇದು ನಿಮ್ಮ ಜೀವನದ ಪ್ರಶ್ನೆ, ನಿಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ರಿಸ್ಕ್ ತೆಗೆದುಕೊಳ್ಳಬೇಡಿ. ಕೂಡಲೇ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಮೂಲಕ ನಿಮ್ಮ ಜಾತಕವನ್ನು ಪಡೆದುಕೊಳ್ಳಿ. ನಿಮಗೆ ಯಾವ ರತ್ನ ಧರಿಸಿದರೆ ಅದೃಷ್ಟ ಖುಲಾಯಿಸುತ್ತದೆ, ಯಾವ ಬಣ್ಣ ನಿಮಗೆ ಆಗಿ ಬರುತ್ತದೆ, ಶುಕ್ರವಾರ ಯಾವ ಪರಿಹಾರ ಮಾಡಬೇಕು, ಇದೆಲ್ಲವೂ ಆ ವರದಿಯಲ್ಲಿರುತ್ತದೆ. ನಿಮ್ಮ ಶ್ರೀಮಂತಿಕೆಯನ್ನು ಯಾರೂ ತಡೆಯಲಾಗದು. ಇಂದೇ ಚೆಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಮುಗಿಯುತ್ತಾ ಬಂದಿದೆ. ಆದ್ರೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಈಗ ಶುರುವಾಗುತ್ತಿದೆ. ನಾನು ಮತ್ತೊಂಗೆ ಹೇಳುತ್ತಿದ್ದೇನೆ, ಈ ವಿಡಿಯೋ ನೋಡಿದ ಮೇಲೂ ನೀವು ಸುಮ್ಮನೆ ಕುಳಿತರೆ ಅದೃಷ್ಟ ದೇವತೆಯನ್ನು ನೀವೇ ನಿಮ್ಮ ಮನೆಯ ಬಾಗಿಲಿಂದ ಹೊರಗೆ ತಳ್ಳಿದಂತೆ. ಅವಕಾಶಗಳು ಪದೇ ಪದೇ ಬರುವುದಿಲ್ಲ. ಬಂದಾಗ ಬಳಸಿಕೊಳ್ಳುವವನೇ ಬುದ್ಧಿವಂತ. ಈ ಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಮಂತ್ರವನ್ನು ಟೈಪ್ ಮಾಡಿ ನಿಮ್ಮ ಹೆಸರನ್ನು ಬ್ರಹ್ಮಾಂಡಕ್ಕೆ ತಲುಪಿಸಿ. ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಸಂಪೂರ್ಣ ಜಾತಕವನ್ನು ಪಡೆದುಕೊಳ್ಳಿ. ನಿಮ್ಮ ಭವಿಷ್ಯದ ರಹಸ್ಯವನ್ನು ನೀವೇ ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಪವಾಡ ನಡೆಯಲೇಬೇಕು ಎಂದರೆ ನಮ್ಮ ಡಿವೈನ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ದೊಡ್ಡ, ಇದಕ್ಕಿಂತ ಶಕ್ತಿಯುತವಾದ ರಹಸ್ಯ ಮತ್ತು ಪವಾಡ ಕಾದಿದೆ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.